ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಮೀಣ ಜನಸೇವಾ ಕೇಂದ್ರ GJSK.in ಪೋರ್ಟಲ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಮೊದಲನೇದಾಗಿ GJSK.in ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ. ಇದರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ. ಒಂದು ಸಲ ಹೋಮ್ ಪೇಜನ್ನು ನೋಡ್ಕೊಳ್ಳಿ. ಇದರಲ್ಲಿ ಸಾಕಷ್ಟು ಸರ್ವಿಸ್ಗಳ ಲಿಂಕ್ ಇದೆ, ಫ್ರೀ ಆಫ್ ಲಿಂಕ್ ಇದೆ. ಅಂದರೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಬೇರೆ ಬೇರೆ ಅಪ್ಲಿಕೇಶನ್ ಯಾವುದೇ ಒಂದು ಜಾಬಿಂದಾಗಿರ್ಬೋದು, ಯಾವುದೇ ಒಂದು ಬಂತಂದರೆ ಇದರಲ್ಲಿ ಲಿಂಕ್ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಇಲ್ಲಿ ರಿಜಿಸ್ಟ್ರೇಷನ್ ಹಿಯರ್ ಅಂತಿದೆ ನೋಡಿ, ರಿಜಿಸ್ಟ್ರೇಷನ್ ಹಿಯರ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ಲಾಗಿನ್ ಇತ್ತಂದರೆ ಲಾಗಿನ್ ಮಾಡ್ಕೋಬೋದು. ಫಸ್ಟ್ ಟೈಮ್ ಲಾಗಿನ್ ಮಾಡ್ತಾಯಿದ್ದೀರ ಅಂತಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮಗೆ ಕಡ್ಡಾಯವಾಗಿ ಮೇಲ್ ಐ ಡಿ ಬೇಕಾಗುತ್ತೆ. ನಿಮ್ಮ ಒಂದು ಮೇಲ್ ಐ ಡಿಯನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ನಾವು ಮೇಲ್ ಐ ಡಿ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ ಮತ್ತೆ ಬಂದುಬಿಟ್ಟು ಇಲ್ಲಿ ಫಸ್ಟ್ ನೇಮ್ ಹಾಕ್ತಾಯಿದ್ದೀವಿ, ಇಲ್ಲಿ ಲಾಸ್ಟ್ ನೇಮ್ ಹಾಕ್ತಾಯಿದ್ದೀವಿ, ಮತ್ತು ಮೊಬೈಲ್ ನಂಬರ್ ಹಾಕ್ತಾಯಿದ್ದೀವಿ. ಆಲ್ರೆಡಿ ಹಳೆಯ ಒಂದು ಐ ಡಿ ಏನಾದರೂ ಇತ್ತಂದರೆ ನಿಮ್ಮದು ಮೊಬೈಲ್ ನಂಬರ್ ಮೇಲೆ ಇಲ್ಲಿ ತೊಗೊಳ್ಳೋದಲ್ಲ. ಆಲ್ರೆಡಿ ಲಾಗಿನ್ ಹಿಯರ್ ಅಂತ ಲಾಗಿನ್ ಇದೆ ಅಂತ ಹೇಳುತ್ತೆ. ಮೇಲ್ ಐ ಡಿ ಕೂಡ ಒಂದು ಸಲ ರಿಜಿಸ್ಟ್ರೇಷನ್ ಆಯ್ತಂದರೆ ಇನ್ನೊಂದು ಐ ಡಿ ತೊಗೊಳ್ಳೋದಿಲ್ಲ. ಈ ಮೇಲ್ ಐ ಡಿಗೆ ಪ್ರತಿ ಸಲ ಲಾಗಿನ್ ಮಾಡಿದಾಗ OTP ಹೋಗುತ್ತೆ. ನೀವು ಕರೆಕ್ಟಾಗಿರುವಂಥ ಯೂಸ್ ಮಾಡುವಂಥ ಮೇಲ್ ಐ ಡಿಯನ್ನು ಕೊಡಿ. ಇಲ್ಲಿ ಟರ್ನ್ ಆ್ಯಂಡ್ ಕಂಡೀಷನ್ ಇದೆ ನೋಡಿ, ಇದು ಒಂದು ಸಲ ಓದ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಓದ್ಕೊಂಡಿದ್ರೆ ಆದರೆ ಇಲ್ಲಿ ಸೈನ್ ಅಪ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆಯಿತು. ಇವಾಗ ಒಂದು ಮೇಲ್ ಐ ಡಿಗೆ ನಿಮ್ಮ ಒಂದು ಲಾಗಿನ್ ಐ ಡಿಯ ಯೂಸರ್ ಐ ಡಿ ಪಾಸ್ವರ್ಡ್ ಬಂದಿರುತ್ತೆ. ಪಾಸ್ವರ್ಡ್ ನೀವು ಅಲ್ಲೇ ರಿಜಿಸ್ಟ್ರೇಷನ್ ಟೈಮ್ನಲ್ಲೇ ಸೆಟ್ ಮಾಡ್ಕೊಂಡಿರ್ತೀರ. ಇನ್ ಕೇಸ್ ನೆನಪಾಗಿದ್ರೆ ನಿಮ್ಮ ಮೇಲ್ ಐ ಡಿಗೆ ಕೂಡ ಇದ್ದಿರುತ್ತೆ. ಇಲ್ಲಿಂದ ಬಂದುಬಿಟ್ಟು ಡೈರೆಕ್ಟ್ ನೀವು ಪಾಸ್ವರ್ಡ್ ಐ ಡಿ ಹಾಕಿ ಕೂಡ ಓಪನ್ ಮಾಡ್ಬೋದು. ಇಲ್ಲ ಅಂತಂದರೆ OTP ಮುಖಾಂತರ ಕೂಡ ಓಪನ್ ಮಾಡ್ಬೋದು. ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಮೇಲ್ ಐ ಡಿ ಹಾಕಿ, ನೆಕ್ಸ್ಟ್ ಬಂದುಬಿಟ್ಟು OTP ಹೋಗುತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೇಲ್ ಐ ಡಿಗೆ OTP ಹೋಗಿರುತ್ತೆ. ಅಲ್ಲಿ ವೆರಿಫೈ OTP ಅಂತಿದೆ ನೋಡಿ, ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ರಿಜಿಸ್ಟ್ರೇಷನ್ ಏನು ಕೊಟ್ಟಿರ್ತಾರಲ್ಲ ಆ ಮೇಲ್ ಐ ಡಿಗೆ ಹೋಗಿರುತ್ತೆ ಅದು. ಈ ಥರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇವಾಗ ನೋಡಿ ನಮ್ಮದು ಹೋಮ್ ಪೇಜ್ ಓಪನ್ ಆಯಿತು. ಇದು ಐ ಡಿ ಆ್ಯಕ್ಟಿವ್ ಆಗಿಲ್ಲ, ಇನ್ಆ್ಯಕ್ಟಿವ್ ಅಂತ ಹೇಳ್ತಾ ಇದೆ, ನಾಟ್ ಆ್ಯಕ್ಟಿವ್ ಅಂತ ಹೇಳ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿದ ನಂತರ ಏಜೆಂಟ್ ಲಾಗಿನ್ಗೆ $99 ಇದೆ. ಇಲ್ಲಿ ಬಂದುಬಿಟ್ಟು ಫ್ರೀ ಆಫ್ ಲಿಂಕ್ ಯಾವುದೇ ಒಂದು ಓಪನ್ ಆಗ್ತಾಯಿಲ್ಲ. ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಹಿಯರ್ ಮಾಡಿ, ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ, ಬೈ ಪ್ಯಾಕೇಜ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಪ್ಯಾಕೇಜನ್ನು ನೀವು ಬೈ ಮಾಡ್ಕೋತಾ ಇದ್ದೀರಾ. ಇಲ್ಲಿ ಬಂದುಬಿಟ್ಟು ನಿಮಗೆ QR ಕೋಡ್ ಓಪನ್ ಆಗುತ್ತೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಿಮ್ಮ ಫೋನ್ಪೇ, ಗೂಗಲ್ ಪೇ. ಈ QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಪೇಮೆಂಟ್ ಸಕ್ಸಸ್ಫುಲ್ ತೊಗೊಳುತ್ತೆ. ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನೀವೇನು ಮಾಡಬಾರ್ದು. ವೆಬ್ಸೈಟ್ನಲ್ಲಿ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗಿ ಆಟೋಮೆಟಿಕ್ಕಾಗಿ ಮತ್ತೆ ಹೋಮ್ ಪೇಜ್ಗೆ ಬರುತ್ತೆ. ಯುವರ್ ಪೇಮೆಂಟ್ ಆ್ಯಸ್ ಸಕ್ಸಸ್ಫುಲ್ ಅಂತ ಹೇಳ್ತಾಯಿದೆ ನೋಡಿ, ಸಕ್ಸಸ್ಫುಲ್. ಓಕೆ, ಬ್ಯಾಕ್ ಟು ಹೋಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಮಗೆ ಎಲ್ಲ ಲಿಂಕ್ಗಳು ಕೂಡ ಓಪನ್ ಆಯಿತು. ಇವು ಫ್ರೀ ಆಫ್ ಲಿಂಕ್ ಕೂಡ ಇರುತ್ತೆ. ಅಂತಂತಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಒಂದು ಸಲ ನೀವು ಪ್ಯಾಕೇಜ್ ತೊಗೊಂಡ್ರೆ ಒಂದು ಫ್ರೀ ಆಫ್ ಲಿಂಕ್ ಇರುತ್ತೆ. ನೀವು ಯಾವುದೇ ಒಂದು ವೆಬ್ಸೈಟ್ ಜಾಬ್ ಬಿಡಲಿ ಅಥವಾ ಏನೇ ಬಿಡಲಿ ಇಲ್ಲಿ ಮೊದಲು ಅಪ್ಲೋಡ್ ಮಾಡಿರ್ತಾರೆ. ಇವಾಗ ಬಂದುಬಿಟ್ಟು ಏಜೆಂಟ್ ಐ ಡಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ನೋಡಿ, ಈ ಥರ. ಇವಾಗೆಲ್ಲ ಹೋಗ್ಬಿಡುತ್ತೆ. ಅಂದರೆ ಪ್ಯಾಕೇಜನ್ನು ತೊಗೊಂಡ್ಬಿಟ್ಟಿದ್ರಲ್ಲ, ಇಲ್ಲೆಲ್ಲ ಸರ್ವಿಸ್ಗಳು ಕೂಡ ಇವೆ. ಇಲ್ಲಿಂದ KYC ಕೂಡ ಮಾಡ್ಕೋಬೇಕಾಗುತ್ತೆ. ನೀವು EPS ಏನಾದರೂ ತೊಗೊಳ್ಬೇಕಂತಂದರೆ KYC ಕೂಡ ಮಾಡಬೇಕಾಗುತ್ತೆ.
ಅದು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡುತ್ತೇನೆ. ಇಲ್ಲಿ EPS ಇದೆ ನೋಡಿ. EPS ಲಿಸ್ಟ್ನಲ್ಲಿ ಇಲ್ಲಿ ಬಂದುಬಿಟ್ಟು ಮತ್ತೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ GJSK APS ಅಂತಿದೆ ನೋಡಿ. ಮೊಬೈಲ್ ರಿಚಾರ್ಜ್ ಇದೆ, GJSK APS ಇದೆ, ಬಿಲ್ ಪೇಮೆಂಟ್ ಇದೆ, DMT ರಿಚಾರ್ಜ್ ಇದೆ, DTH ರಿಚಾರ್ಜ್ ಇದೆ. ಇಲ್ಲಿ ಬಂದುಬಿಟ್ಟು GJSK ಅಂತ ಟೈಪ್ ಮಾಡಿದ ನಂತರ GJSK APS ಟೈಪ್ ಮಾಡಿದ ನಂತರ ಈ ಥರ ಓಪನ್ ಆಯಿತು. ಇದು ಕ್ಯಾಶ್ ವಿಡ್ರಾಲು, ಮಿನಿ ಬ್ಯಾಲೆನ್ಸ್, ಮಿನಿ ಸ್ಟೇಟ್ಮೆಂಟ್ ಎಲ್ಲ ಕೂಡ ಇದೆ. ಇದು KYC ಮಾಡಿ ಅಪ್ರೂವಲ್ ತೊಗೋಬೇಕಾಗುತ್ತೆ. ಇದು ಒಂದು ಮುಂದಿನ ಭಾಗದಲ್ಲಿ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೇನೆ. ರಿಜಿಸ್ಟ್ರೇಷನ್ ಲಿಂಕ್ ಬೇಕಾದರೆ ವಿಡಿಯೋ ಕೆಳಗಡೆ ಇದೆ. ಮತ್ತು GJSK.in ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಬರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಇಲ್ಲಿ ರಿಚಾರ್ಜ್ ಕೂಡ ಇದೆ. ಎಲ್ಲ ಕೂಡ ಒಂದೇ ಒಂದು ವೆಬ್ಸೈಟ್ನಲ್ಲಿ ಮಾಡ್ಬೋದು. ಧನ್ಯವಾದಗಳು.